ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಆಡಿದಂತಹ ಮಾತನ್ನ ನೀವು ಗಮನಿಸಿದ್ರಿ. ಮತ್ತೊಂದು ಕಡೆ ಅದೇ ವೇದಿಕೆಯಲ್ಲಿಯೇ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ದಾರೆ. ಭಾವನಾತ್ಮಕ ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ತಂದೆಯ ಬಳಿಕ ಪುತ್ರ ಕೂಡ ಎಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ವರುಣ ಸಿಎಂ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸದಿದ್ರೆ ಮುಜುಗರವಾಗುತ್ತೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅತ್ಯಧಿಕ ಮತದಿಂದ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಧ್ರುವ ನಾರಾಯಣ ಹೆಸರಿನಲ್ಲಿ ಬಿಜೆಪಿಯ ಅಭ್ಯರ್ಥಿ ಮತಯಾಚನೆ ಮಾಡ್ತಾ ಇದ್ದಾರೆ. ಬಿಳಿಗೆರೆ ಸಮಾವೇಶದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಹೇಳಿಕೆ ಸಹಜವಾಗಿಯೇ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮುಜುಗರ ಅನ್ನುವಂತಹ ಪದ ಏನನ್ನ ಸೂಚಿಸ್ತಾ ಇದೆ? ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಕೂಡ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ ಸುತ್ತ ಗಿರಿಕಿ ಹೊಡಿತಾ ಇದೆ. ಧ್ರುವನಾರಾಯಣ ಅವರು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಮ್ಮೆ ಬಿಜೆಪಿಯಲ್ಲಿ ಇದ್ರು. ನಂತರ ಬಿಜೆಪಿ ಪಕ್ಷ ತತ್ವ ಸಿದ್ಧಾಂತನ ಧಿಕ್ಕರಿಸಿ ಅದನ್ನ ವಿರೋಧಿಸಿ ಅದು ದಲಿತ ವಿರೋಧಿ ಪಕ್ಷ, ಸಂವಿಧಾನ ವಿರೋಧಿ ಪಕ್ಷ ಅಂತ ಹೇಳಿ ಭಾವಿಸಿ ಬಿಜೆಪಿನ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಬಂದರು. ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಪಕ್ಕಾ ಕಾಂಗ್ರೆಸ್ ಮ್ಯಾನ್ ಆಗಿದ್ರು. ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತೆ ತತ್ವಗಳನ್ನ ಸಂಪೂರ್ಣವಾಗಿ ಮೈಗೂಡಿಸ್ಕೊಂಡಿದ್ರು. ಇವತ್ತು ಅವ್ರು ಇದ್ದಿದ್ರೆ ಅವರ ಹೆಸರು ಹೇಳ್ಕೊಂಡು ಬಿಜೆಪಿ ಅಭ್ಯರ್ಥಿ ವೋಟ್ ಕೇಳಿದ್ದನ್ನ ಖಂಡಿತವಾಗಿ ವಿರೋಧಿಸಿರೋರು. ಹಾಗಾಗಿ ನಾವಿವತ್ತು ಧ್ರುವನಾರಾಯಣ ಅವರಿಗೆ ನಿಜವಾಗ್ಲೂ ಏನಾದ್ರು ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತಂದ್ರೆ, ಅವರಿಗೆ ಗೌರವನ ಸಲ್ಲಿಸಬೇಕು ಅಂತಂತಂದ್ರೆ ಬಿಜೆಪಿ ಪಕ್ಷನ ಸೋಲಿಸಬೇಕು, ಕಾಂಗ್ರೆಸ್ ಪಕ್ಷನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ ಅವರಿಗೆ ತಮ್ಮ ಮತಗಳನ್ನು ಕೊಡೋದ್ರ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡಿ, ಇದು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಕ್ಷೇತ್ರ, ಅವರ ತವರು ಕ್ಷೇತ್ರ, ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷನ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ಳಿಲ್ಲ ಅಂತಂತಂದ್ರೆ ಅದರಿಂದ ನಮಗೆ ಮುಜುಗರ ಆಗುವಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮ್ಮ ವರ್ಣಾ ಕ್ಷೇತ್ರದ ಜನ ಎಲ್ಲರೂ ಕೂಡ ನಮ್ಮ ಮುಖ್ಯಮಂತ್ರಿಗಳ ಕೈನ ಬಲಪಡಿಸಬೇಕು ಅಂತಂತಂದ್ರೆ ಅವ್ರಿಗೆ ಇನ್ನೂ 5 ವರ್ಷಗಳ ಕಾಲ ಗ್ಯಾರಂಟಿ ಪ್ರೋಗ್ರಾಮ್ಗಳ ತರನೇ ಬೇರೆ ಬೇರೆಯಾದಂಥ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನ ತಂದುಕೊಡ್ಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಬೆಂಬಲ ಮಾಡಬೇಕು. ಕಾಂಗ್ರೆಸ್ ಪಕ್ಷನ ಇಲ್ಲಿ ಗೆಲ್ಲಿಸೋದ್ರ ಮೂಲಕ ಅವ್ರಿಗೆ ಶಕ್ತಿನ ತುಂಬಬೇಕು ಅಂತ. ಸಿಎಂ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯವರು. ಮೈಸೂರು ಮತ್ತು ಚಾಮರಾಜನಗರ ಎರಡನ್ನೂ ಕೂಡ ಗೆಲ್ಲಲೇಬೇಕು. ಈ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಅದಕ್ಕೆ ಪುತ್ರ ಯತೀಂದ್ರ ಕೂಡ ಕೈಯನ್ನು ಜೋಡಿಸಿರುವಂತಹದ್ದು. ಒಂದು ಕಡೆ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಭಾವನಾತ್ಮಕ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಎಷ್ಟಾಗುತ್ತೋ ಅಷ್ಟು ಮತಗಳನ್ನ ಸೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇರುವಂಥದ್ದು.